ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ವೀಕ್ಷಕರೇ, ಇವತ್ತಿನ ಸಖಿಯಲ್ಲಿ ನಾವು ನಿಮಗೆ ಬೋನ್ಸಾಯ್ ಅನ್ನುವಂತಹ ಪ್ಲಾಂಟೇಶನ್ ಏನು, ಮನೆಯಲ್ಲಿ ಈ ಬೋನ್ಸಾಯ್ ಕಲ್ಚರ್ನ ಹೇಗೆ ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು, ಈ ಸಂಬಂಧ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ. ಹೀಗಾಗಿ ವೃಕ್ಷ ಬೋನ್ಸಾಯ್ ಸರ್ಕಲ್ ಅನ್ನುವಂತಹ ಒಂದು ಗ್ರೂಪ್ ಇದೆ. ಅದರ ಪ್ರೆಸಿಡೆಂಟ್ ಆದಂತಹ ಲತಾ ರಾವ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಎಸ್, ಬೋನ್ಸಾಯ್ ಅಂದ್ರೆ ಹಳೆಯ ಪದ್ಧತಿ ಆದ್ರೂ ಬಹಳ ಟ್ರೆಂಡಿ ಆಗಿದೆ, ಬಹಳ ಕ್ಯಾಚಿ ಆಗಿದೆ. ಇವತ್ತಿಗೆ ಕೂಡ ಈ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ಅಂತ ಹೇಳ್ಬೋದು. ಯಾಕಂದ್ರೆ 28 ವರ್ಷಗಳಿಂದ ಈ ಬೋನ್ಸಾಯ್ ಅನ್ನುವಂತ ಪ್ಲಾಂಟೇಶನ್ ನ ನೀವು ಫಾಲೋ ಮಾಡ್ತಾ ಬಂದಿದ್ದೀರಾ. ಹಾಗೇನೆ ನಿಮ್ಮ ಗ್ರೂಪ್ಗೆ ಇದೀಗ ಸಿಲ್ವರ್ ಜುಬ್ಲಿ ಆಚರಣೆ ಕೂಡ ಆಗಿರುವಂತದ್ದು. ಬೋನ್ಸಾಯ್ ಅನ್ನುವಂತಹ ಪದ್ಧತಿಯಲ್ಲಿ ಯಾವೆಲ್ಲ ಗಿಡಗಳನ್ನ ಯಾವೆಲ್ಲ ಪ್ಲಾಂಟೇಶನ್ ನ ಮಾಡಬಹುದು ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಬೋನ್ಸಾಯ್ ಅಂದ್ರೆ ತುಂಬಾ ಕಷ್ಟ ಅಂತ. ಇದ್ರ ಕಷ್ಟ ಏನೂ ಇಲ್ಲ. ಒಂದು ದಿನ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕಷ್ಟೇ. ಮತ್ತೆ ವರ್ಷಕ್ಕೆ 1-2 ವರ್ಷಕ್ಕೊಮ್ಮೆ ಹೊಸ ಮಣ್ಣು ಹಾಕ್ಬೇಕು. ಯಾಕಂದ್ರೆ ಬೋನ್ಸಾಯ್ ಎಲ್ಲ ಸಣ್ಣ ಕುಂಡದಲ್ಲಿರ್ತದೆ. ಆ ಮಣ್ಣಲ್ಲಿರುವ ಸತ್ವ ಎಲ್ಲ ಕಡಿಮೆ ಆಗುವಾಗ ಹೊಸ ಮಣ್ಣು ಹಾಕ್ಬೇಕಾಗತ್ತೆ. ಯಾವ ಮರಗಳನ್ನಾದ್ರೂ ಬೆಳೆಸಬಹುದು. ಆಲದ ಮರ, ಅರಳಿ ಮರ, ಆಮೇಲೆ ಆಪಲ್ ಇರ್ಬೋದು, ನಿಂಬೆ ಫಲಗಳು ಕೊಡುತ್ತೆ. ಆದ್ರೆ ನೆಲದಲ್ಲಿ ಹಾಕಿರುವಾಗ ಎಷ್ಟು ಕೊಡುತ್ತೆ ಅಷ್ಟು ಕೊಡೋದಿಲ್ಲ. ನಾವು ಇದನ್ನ ಫಲಕ್ಕೋಸ್ಕರ ಬೆಳೆಸ್ತಾ ಇಲ್ಲ. ಫಲಗಳು ಕೊಡುತ್ತೆ, ಆದ್ರೆ ಕುಂಡದಲ್ಲಿ ಹೆಚ್ಚು ಮಣ್ಣಿರೋದ್ರಿಂದ 20-30 ಕೊಡ್ಬೋದು. ಅದು ಕೂಡ ನಮ್ಗೆ ಸಂತೋಷನೇ. ಯಾಕಂದ್ರೆ ಬಾಲ್ಕನಿಯಲ್ಲಿ 30 ಮಾವಿನ ಹಣ್ಣು ಆ ಮರದಲ್ಲಿ ಬೆಳೆದ್ರೆ ಎಷ್ಟು ಸಂತೋಷ ಅಲ್ವಾ. ನೆಲದಲ್ಲಿರೋ ಮರದಲ್ಲಾರ 100 ಬೆಳೆಯುತ್ತೆ, ಆ ಬಾಲ್ಕನಿಯಲ್ಲಿ 20-30 ಬರುತ್ತೆ. ನೀವು ಹೇಳ್ತಾ ಇದ್ದೀರಾ ಇಲ್ಲಿ ನಾವು ಫ್ರೂಟ್ಸ್ ನ ಬೆಳೆಸೋದಕ್ಕೆ ಅಥವಾ ಏನಾದ್ರೂ ನಾವು ಇದರಿಂದ ಫಲ ತೆಗೆಯೋದಕ್ಕೆ ಅಲ್ಲ, ಇದು ಮನೆಯ ಅಂದ ಚಂದಕ್ಕೆ ಅಂತಂದು. ಸೊ ಮನೆ ಹೇಗಿರ್ಬೇಕು ಅಂದ್ರೆ, ಮನೆ ತುಂಬಾ ದೊಡ್ಡದಾಗಿದ್ರೆ ಮಾತ್ರ ಈ ಬೋನ್ಸಾಯ್ ಗಿಡಗಳಿಗೆ ಮನೆಯಲ್ಲಿ ಬೆಳೆಸುವಂತ ಅವಕಾಶವೋ, ಅಥವಾ ಪುಟ್ಪುಟಾಣಿ ಮನೆಗಳಲ್ಲಿ ಕೂಡ ಅದಕ್ಕೆ ಅಂತ ಒಂದು ಜಾಗವನ್ನ ನಾವು ಮಾಡಿ ಬೆಳೆಸಬಹುದು ಅಂತ ಹೇಳ್ತೀರಾ? ಏನಂತೀರಾ ತಾವು? ನಮ್ಗೆ ತುಂಬಾ ಜಾಗ ಇರಬೇಕಾಗಿಲ್ಲ. ಸಣ್ಣ ಫ್ಲಾಟ್ ನಲ್ಲಿ ಅಥವಾ 30-40 ಮನೆ ಇದ್ರೆ ಒಂದು ಬಾಲ್ಕನಿ ಎಲ್ಲರಿಗೂ ಇದ್ದೇ ಇರುತ್ತಲ್ವಾ, ಟೆರೆಸ್ ಇರುತ್ತೆ, ಅಲ್ಲಿ ಬೆಳೆಸ್ಕೊಳ್ಬಹುದು. ಇದ್ರ ಕಾನ್ಸೆಪ್ಟೇ ಅದು. ಇದು ಜಪಾನ್ ದೇಶದಲ್ಲಿ ಹುಟ್ಟಿದ್ದು. ಜಪಾನ್ ದೇಶ ನಿಮಗೆ ಗೊತ್ತಿದ್ದ ಹಾಗೆ ತುಂಬಾ ಸಣ್ಣ ದೇಶ. ಅವರಿಗೆ ದೊಡ್ಡ ಮನೆಗಳಿರೋದಿಲ್ಲ. ಅವರಿಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಇಕಬಾನ ಮತ್ತೆ ಬೋನ್ಸಾಯ್ ಅಲ್ಲಿ ಹುಟ್ಟಿ ಬೇರೆ ದೇಶಗಳಿಗೆಲ್ಲ ಸ್ಪ್ರೆಡ್ ಆಗಿದೆ. ಆ ಸಣ್ಣ ಜಾಗದಲ್ಲೂ ತುಂಬಾ ಅಂದವಾಗಿ ಮರಗಳನ್ನ ಇಟ್ಕೊಳ್ತಾ ಇದ್ರು. ಅವ್ರಿಗೆ ಈ ಜಪಾನ್ ದೇಶದವರಿಗೆ ಈ ಬೋನ್ಸಾಯ್ ಅಂದ್ರೆ ಬರೀ ಅಲಂಕಾರ ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಇದು ಕೂಡ ಮರದಲ್ಲಿ ಅವರು ದೈವತ್ವನೇ ಕಾಣ್ತಾರೆ. ಅದ್ರ ಮುಂದೆ ಕೂತ್ಕೊಂಡು ಮರ ಒಂದು ಮನೆಯೊಳಗೆ ಇಟ್ಕೊಂಡು ಅದ್ರ ಮುಂದೆ ಸೈಲೆಂಟ್ ಆಗಿ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ತಾರೆ. ಓಕೆ, ನಾವು ಹಣ್ಣಿನ ಬಗ್ಗೆ ಮಾತನಾಡಿದ್ವಿ. ಆಪಲ್ ಇರಬಹುದು, ಮಾವಿನ ಹಣ್ಣು ಇರಬಹುದು, ನಿಂಬೆಯನ್ನ, ಕಿತ್ಲೆಯನ್ನ ಇದನ್ನ ಕೂಡ ಬೆಳೆಸಬಹುದು ಅಂತ. ಹೀಗೆ ಇದಕ್ಕೆ ಈಕ್ವಲೆಂಟ್ಲಿ ಈ ಪುಟಾಣಿ ಗಿಡ, ಮರ ಅಂತ ಏನಿದೆಯೋ ಇದರಲ್ಲಿ ಹೂನ ಕೂಡ ಬೆಳೆಸಬಹುದು. ಸ್ಪ್ರೆಡ್ ಆಗುತ್ತಾ ಹೂ, ಜಾಸ್ತಿ ಹೂ ಕೂಡ ಬೆಳಿಬಹುದು ಇದರಲ್ಲಿ. ಹೌದು, ಅರೆ ಯಾವ ಹೂವನ್ನು ಬೇಕಾದ್ರೆ ಬೆಳೆಸಬಹುದು. ಈಗ ನಾವು ಮಲ್ಲಿಗೆ ಆಗ್ಲಿ, ಮತ್ತೊಂದು ಮುರಾಯ ಅಂತ ಹೇಳ್ತೀವಿ, ಇನ್ನು ಹಾತ ಅಂತ ಬೇರೆ ಬೇರೆ ತರ ಹೂಗಳು. ಗುಲಾಬಿ ಅಂತದನ್ನೆಲ್ಲ ಬೋನ್ಸಾಯ್ ಮಾಡಕ್ ಆಗೋದಿಲ್ಲ, ಡೇಲಿ ಅಂತದೆಲ್ಲ. ಈಗ ಹೇಳಿದ ಹಾಗೆ 1 ವರ್ಷದಲ್ಲಿ ಸತ್ತು ಹೋಗುವಂತ ಗಿಡನ ಬೋನ್ಸಾಯ್ ಮಾಡಕ್ ಆಗೋದಿಲ್ಲ. ಡ್ಯೂರೇಷನ್ ಜಾಸ್ತಿ ಇದ್ದಂಗೆ ಮಾತ್ರ. ಯಾಕಂದ್ರೆ ನಾವಿಲ್ಲಿ ನೋಡಬಹುದು ಈ ಬುಡ ಎಲ್ಲ ಬಹಳ ಗಟ್ಟಿ ಇದೆ. ಅಂದ್ರೆ ನಾವು ನಿಜವಾಗ್ಲೂ ಮರವನ್ನ ಏನು ನಾವು ಗಿಡವನ್ನ ಪೋಷಿಸಿ ಮರ ಆಗಿರುತ್ತಲ್ಲ, ಅದನ್ನ ಈ ಸಣ್ಣ ಪ್ರಮಾಣದಲ್ಲಿ ಹೇಗೆ ಬೆಳೆದಿದೆ ಅಂತ ನೋಡಬಹುದು. ಈ ಸಣ್ಣ ಪಾಟ್ ನಲ್ಲಿ ಬೋನ್ಸಾಯ್ ಅಂದ್ರೆ ಇದು ಅಂತ ಗೊತ್ತಾಗ್ತಾ ಇದೆ. ನಿಮಗೆ ನೋಡುವಾಗ ಕಾಣ್ತದೆ ಅಲ್ವಾ, ಇದು ಮರ ತರ ಕಾಣ್ಬೇಕು. ನಮ್ಮ ಬೋನ್ಸಾಯ್ನಲ್ಲಿ ನಾವು ಬರೀ ಇಡೀ ಗಿಡ ಮಾತ್ರ ಅಲ್ಲ, ಅದ್ರ ತೊಗಟೆ, ಮರದ ಆಕಾರ ಬಂದಿರಬೇಕು, ಅದ್ರ ಬ್ರಾಂಚಸ್, ಅದು ಎಲ್ಲವನ್ನು ನಾವು ನೋಡ್ತೇವೆ, ಅಪ್ರಿಶಿಯೇಟ್ ಮಾಡ್ತೇವೆ. ಸೊ ಇದು 25 ವರ್ಷ ಆಗಿದೆ ಅದಕ್ಕೆ. 25 ವರ್ಷ ಇದಕ್ಕೆ. ಹೌದು, ಅದೇ ಕುಂಡದಲ್ಲಿದೆ. ಅದನ್ನ ದೊಡ್ಡ ಕುಂಡಕ್ಕೆ ಹಾಕಿದ್ರೆ ದೊಡ್ಡದಾಗಿ ಬೆಳೀತದೆ, ಅಥವಾ ನೆಲಕ್ಕೆ ಹಾಕಿದ್ರೆ ದೊಡ್ಡದಾಗಿ ಬೆಳೀತದೆ. ಇದು ಆಲದ ಮರದ ಜಾತಿ, ಫೈಕಸ್ ಅಂತೀವಿ. ಇದು ಎಲ್ಮ್ ಅಂತ. ಹಾಗೆ ಇದು ಪ್ರೇಮ್ನಾ ಅಂತಾರೆ, ಅದು ಅನದರ್ ಫೈಕಸ್ ಲಾಂಗ್ ಐಲ್ಯಾಂಡ್ ಅಂತ. ನಾವು ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲಿ ಟ್ರಾಪಿಕಲ್ ಕಂಟ್ರಿ, ಹೆಚ್ಚಾಗಿ ಆಲದ ಮರ, ಅರಳಿ ಮರ ಜಾತಿ ಗಿಡಗಳು ಜಾಸ್ತಿ. ಸೊ ಅಂತದನ್ನೇ ನಾವು ತಕೊಂಡು ಬೆಳೆಸ್ತೇವೆ. ನಮ್ಗೆ ಹೂ ಹಣ್ಣಿನೊಟ್ಟಿಗೆ ನಮ್ಗೆ ಬರೇ ಎಲೆಗಳು ನೋಡಿದ್ರು ನಮಗೆ ಬಹಳ ಸಂತೋಷ, ಎಲೆ ಖುಷಿ ಆಗುತ್ತೆ. ಕಾಡಿಗೆ ಹೋಗಿ ಹೇಗ್ ಕಾಣುತ್ತೆ ಮರ, ಅದ್ರ ಕೆಳಗೆ ಏನೇನಿರುತ್ತೆ, ಸಣ್ಣ ಸಣ್ಣ ಗಿಡಗಳಿರುತ್ತೆ. ಆಮೇಲೆ ಅದ್ರ ಕೆಳಗೆ ಮಾಸ್ ಅಂತ ಹೇಳ್ತೀವಿ,
ಅದು ಬೆಳೆಯುತ್ತೆ, ಹುಲ್ಲು ಬೆಳೆಯುತ್ತೆ, ಅದನ್ನೆಲ್ಲ ನಮ್ಮ ಕುಂಡದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಸೊ ಅದನ್ನು ನೋಡುವಾಗ ನಿಮಗೆ ಹೊರಗೆ ಕಾಡಿಗೆ ಹೋಗಿ ಕೂತಷ್ಟೇ ಆನಂದ ಆಗುತ್ತೆ. ಮತ್ತೆ ಪ್ರತಿ ಸೀಸನ್ ಅಥವಾ ಈಗ ನಾನು ಹೇಳಿದಾಗೆ ಮಳೆಗಾಲದಲ್ಲಿ ತುಂಬಾ ಹೊಸ ಹೊಸ ಚಿಗುರು ಬರ್ತದೆ. ಸ್ಪ್ರಿಂಗ್ ಸೀಸನ್ ಅಂದ್ರೆ ವಸಂತ ಕಾಲದಲ್ಲಿ ಹೊಸ ಚಿಗುರು ಹಣ್ಣು ಎಲ್ಲ ಬರುತ್ತೆ. ಅದೆಲ್ಲ ನಮ್ಮ ಮನೇಲಿ ಕುತ್ಕೊಂಡು ಅಲ್ಲೇ ಆನಂದಿಸಬಹುದು. ಇದು ಈಗ ಚಿಗುರು ಎಲೆ ಬರ್ತಾ ಇದೆ, ಪ್ರೂನ್ ಮಾಡಿ ಹೊಸ ಚಿಗುರು ಬರುತ್ತೆ. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಮರಗಳೆಲ್ಲ ಎಲೆ ಎಲ್ಲ ಬಿದ್ದೋಗುತ್ತೆ, ಉದುರೋಗುತ್ತೆ. ಆದ್ರೂ ಕೂಡ ಅದಕ್ಕೊಂದು ಅಂದ ಇದೆ. ಬರೀ ಸ್ಕೆಲಿಟನ್ ತರ ಇರುತ್ತೆ ಮರ, ಅದು ನೋಡಕ್ಕೂ ಅಂದ. ಹೊಸದಾಗಿ ಬೆಳ್ಕೊಳುತ್ತೆ, ಆಮೇಲೆ ಇನ್ನೊಂದ್ 2 ತಿಂಗಳು ಪುನಃ ಹೊಸ ಚಿಗುರು ಬರುತ್ತೆ. ಸೊ ಬರೀ ನಮ್ಮ ಪ್ರಕೃತಿ ಎಲ್ಲಾ ಸೀಸನ್ಸ್ ನಾವು ಮನೆಯಲ್ಲಿ ಕೂತ್ಕೊಂಡೇ ಆನಂದಿಸಬಹುದು. ಸ್ಪೆಂಡಿಂಗ್ ಟೈಮು ಲತಾ ಅವ್ರೆ, ಅಂದ್ರೆ ಜಾಸ್ತಿ ಟೈಮ್ ಬೇಕು ಅಂತ ಕೆಲವರೆಲ್ಲ ಅನ್ಕೊಂಡಿರ್ತಾರೆ. ಆಸೆ ಇದೆ ಮನೆಯಲ್ಲಿ ನಾವು ಆ ಗ್ರೀನರಿಯನ್ನ ತಂದಿಟ್ಕೋಬಹುದು, ಅದು ಇದು ಸೀನರಿ ಹಾಕೋದಕ್ಕಿಂತ ಮನೆ ವಾತಾವರಣ ಹಸಿರಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಬಟ್ ಕೆಲವರಿಗೆ ಗೊತ್ತಿರಲ್ಲ ಇದಕ್ಕೆ ತುಂಬಾ ಟೈಮ್ ಬೇಕು, ಮೇಂಟೆನೆನ್ಸ್ ಕಷ್ಟ ಅಂತ ಕೂಡ ಅನ್ಕೊಂಡಿರ್ತಾರೆ. ನಿಮ್ಮ ಈ 28 ವರ್ಷದ ಅನುಭವದಲ್ಲಿ ನೀವೇನ್ ಹೇಳ್ತೀರಾ? ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತಾ ಅಥವಾ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನನಗೆ ಬೊನ್ಸಾಯಿ ಕಷ್ಟ ಅಂತ ಅನ್ಸೋದೇ ಇಲ್ಲ. ತುಂಬಾ ಸುಲಭ ನಿಜವಾಗ್ಲು. ಅದರಲ್ಲಿ ಬರೀ ಪ್ರೂನಿಂಗ್ ಒಂದ್ ಸ್ವಲ್ಪ ಮೆಥಡ್ ಇದೆ, ಮತ್ತೆ ವರ್ಷಕ್ಕೊಮ್ಮೆ ಹೊಸ ಮಣ್ಣು ಹಾಕೋದು ಅಷ್ಟೇ. ಆವಾಗ ದಿವಸ ಇಲ್ಲ ಅದೇ ಇದೆಲ್ಲ ಬಿಸಿಲಲ್ಲೇ ಇರ್ತದೆ. ಬಾಲ್ಕನಿಲೇ ಇಟ್ಕೋಬೇಕು ನೀವು. ಮನೆ ಒಳಗೆ ಅಲಂಕಾರಕ್ಕಾಗಿ ತಂದು ಇಟ್ಟಿದ್ದೇವಲ್ಲ, ಅದು ಒಂದು 4-5 ದಿವಸ ಇಟ್ಕೊಳ್ಬಹುದು. ಆಮೇಲೆ ಹೊರಗೆ ಹಾಕ್ಬೇಕು. ನಿಮ್ಗೆ ಮನೆ ಒಳಗೆ ಬೇಕು ಅಂತಂದ್ರೆ 2 ಗಿಡ ಇಟ್ಕೊಳ್ಬಹುದು. 1 ವಾರ ಒಂದು ಹೊರಗೆ ಇಟ್ಕೊಳ್ಳೋದು, ಮತ್ತೊಂದು ಒಳಗಿರುತ್ತೆ. ಇದು ಆಮೇಲೆ ಇನ್ನೊಂದನ್ನ ಹೊರಗೆ ಹಾಕೋದು, ಆತರ ಮಾಡ್ಕೋಬಹುದು. ಆದ್ರಿಂದ ಬಿಸಿಲು ಮಾತ್ರ ಈ ಗಿಡಗಳಿಗೆ ಬೇಕೇ ಬೇಕು. ನೀರು ಎಷ್ಟು ಪ್ರಮಾಣದ ಹಾಕ್ಬೇಕು? ನೀರು ದಿನ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಇವುಗಳೆಲ್ಲ ಎಲ್ಲಾ ಗಿಡಗಳಿಗೂ ಬಿಸಿಲು ಚೆನ್ನಾಗಿ ಬೀಳ್ಬೇಕು. ಸೊ ಬಿಸಿಲು ಬಿದ್ರೆ ಬಾಲ್ಕನಿಲಿ ಸಣ್ಣ ಕುಂಡದಲ್ಲಿ ಇರೋದ್ರಿಂದ ನೀರು ಒಂದು ದಿನ ಹಾಕ್ಬೇಕಾಗತ್ತೆ. ಒಂದು ಅರ್ಧ ಗಂಟೆ ಸಮಯ ಸಾಕು. ನನ್ನ ಹತ್ರ ಒಂದು 150ಕ್ಕೂ ಹೆಚ್ಚು ಗಿಡ ಇದೆ, 100-200 ಗಿಡ ಇದೆ. ನನಗೊಂದು ಮುಕ್ಕಾಲು ಗಂಟೆ ನೀರು ಹಾಕಕ್ಕೆ ಬೇಕಷ್ಟೇ ದಿನ. ಅಷ್ಟೇ ಅರ್ಧ ಗಂಟೆ ನೀರು ಹಾಕೋದು ಮಾತ್ರ, ಬಾಕಿ ಏನು ಕೆಲಸ ಇಲ್ಲ. ಪ್ರೂನಿಂಗ್ ಅಂತ ಒಂದು ಸ್ಪೆಷಲ್ ಪ್ರೂನಿಂಗ್ ಇದೆ, ಅದನ್ನ ಒಂದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮಾಡ್ತೀವಿ ಅಷ್ಟೇ. ಎಲ್ಲಾದ್ರೂ ಅದು ಶೇಪ್ ಏನೋ ಚೇಂಜ್ ಆಗಿದೆ ಅವಾಗ ಮಾಡೋದು. ಯಾವ ಶೇಪ್ ನಾವು ಇನಿಷಿಯಲ್ ಕಾಪಾಡ್ಕೊಳ್ಬೇಕು ಅಷ್ಟೇ, ಅವಾಗ ಮಾಡೋದಷ್ಟೇ. ದಿನ ಮಾಡೋ ಹಾಗೇನಿಲ್ಲ. ಎಸ್, ಅಂದ್ರೆ ನೀರು ಬಹಳ ಇಂಪಾರ್ಟೆಂಟ್. ದಿನ ಪ್ರತಿನಿತ್ಯವೂ ಅದಕ್ಕೆ ನೀರು ಕಾಣಿಸ್ಲೇಬೇಕು ಅಂತ ಹೇಳ್ತಾ ಇದ್ದೀರಾ. ಒಂದ್ 4 ದಿನ ಮನೆ ಒಳಗಿದ್ರು ಪರವಾಗಿಲ್ಲ, ಸನ್ಲೈಟ್ ಒಂದ್ 4 ದಿನ ಬಿಟ್ಕೊಟ್ರು ಪರವಾಗಿಲ್ಲ, ಪ್ರತಿನಿತ್ಯ ನೀರ್ ಬೇಕು ಅಂತ. ಒಂದ್ ವೇಳೆ ನಾವು ಊರ್ ಬಿಟ್ಟು ಹೋಗೋದು, ಔಟ್ ಆಫ್ ಸ್ಟೇಷನ್ ಏನಾದ್ರೂ ಇದ್ದಲ್ಲಿ ಅವಾಗ ಏನ್ ಮಾಡ್ಬೇಕು? ಹಾಗಾದ್ರೆ ಒಂದ್ 4 ದಿನದ ಸರ್ವೈವಲ್ಸ್ ಇರುತ್ತೆ ಇದಕ್ಕೆ? ಅದೇ ನಿಮ್ಮ ಹತ್ರ ಬರೇ ಒಂದ್ 4-5 ಗಿಡ ಇದ್ರೆ ತೊಂದ್ರೆ ಇಲ್ಲ. ಯಾರ ಹತ್ರ ಆದ್ರೂ ಫ್ರೆಂಡ್ಸ್ ಮನೆಯಲ್ಲಿ ಬಿಟ್ಟು ಹೋಗ್ಬೋದು. ತುಂಬಾ ಇದ್ರೆ ಕಷ್ಟ, ಯಾರಾದ್ರೂ ನೀರು ಹಾಕ್ಬೇಕಾಗತ್ತೆ. ಮನೆ ಒಳಗೆ 1 ವಾರಕ್ಕಿಂತ ಹೆಚ್ಚು ಇಟ್ರೆ ಎಲೆ ಎಲ್ಲ ಉದ್ರೋಗುತ್ತೆ ಹಳದಿ ಆಗಿ. ಸೊ ಅದರಿಂದ ನೀರೊಂದು ಬೇಕು. ಮತ್ತೆ ನೀವು 1 ವಾರಕ್ಕಿಂತ ಹೆಚ್ಚು ಎಲ್ಲಾದ್ರೂ ಹೋಗ್ತೀರಾ ಅಂತ ಆದ್ರೆ ಫ್ರೆಂಡ್ಸ್ ಮನೇಲಿ ಬಿಡ್ಬೇಕಾಗತ್ತೆ, ಅಥವಾ ಯಾರನ್ನಾದ್ರೂ ಮಾಲಿ ಅಥವಾ ಯಾರ ಹತ್ರ ನೀರು ಹಾಕ್ಸ್ಬೇಕಾಗತ್ತೆ. 4 ದಿನ ಹತ್ರ ಒಳಗೆ ತಡೆಯುತ್ತೆ, ಹೊರಗೆ 4 ದಿನ ತಡೆಯೋದಿಲ್ಲ. ಇನ್ನು 1-2 ವರ್ಷಕ್ಕೆ ನೀವು ಮಣ್ಣನ್ನ ಬದಲಾಯಿಸಬೇಕು, ಯಾಕಂದ್ರೆ ಸ್ವಲ್ಪ ಮಣ್ಣಿರೋದ್ರಿಂದ ಸತ್ವ ಕಳ್ಕೊಂಡಿರುತ್ತೆ ಮಣ್ಣು, ಹೀಗಾಗಿ ಬದಲಾವಣೆ ಬೇಕು ಅಂತ ಏನ್ ಹೇಳ್ತಾ ಇದ್ದೀರಾ? ಇದರ ಜೊತೆಗೆ ನೀವು ಅವಾಗವಾಗ ಗೊಬ್ಬರ ತರದ ಐಟಮ್ ಏನಾದ್ರು ಫರ್ಟಿಲೈಸರ್ಸ್ ಏನಾದ್ರು ಹಾಕ್ತಿರ್ತೀರಾ? ಹೌದು, ನಾವು ತಿಂಗಳಿಗೊಮ್ಮೆ ಒಂದು ಹಿಂಡಿಗೆ ನೀರು ಕೊಡ್ತಾ ಇರ್ತೀವಿ. ಹಿಂಡಿನ ನೀರಲ್ಲಿ ಕರಗಿಸಿ ಕೊಳಸಿ 4-5 ದಿವಸ ಇಟ್ಟು ಆ ನೀರನ್ನು ಸ್ವಲ್ಪವಾಗಿ ಎಲ್ಲದಕ್ಕೂ ಹಾಕೊಂಡು ಬರ್ತೀವಿ. ಮಣ್ಣಲ್ಲಿ ನಾವು ಮಿಕ್ಸ್ ಮಾಡುವಾಗಲೇ ಹಸುವಿನ ಗೊಬ್ಬರ, ಮಣ್ಣು, ಮರಳು ಸೇರಿಸಿ ಇಟ್ಟಿರ್ತೇವೆ. ಮೇಲಿಂದ ಹಿಂಡಿ ನೀರು ಅಥವಾ ಇನ್ನೇನಾದ್ರೂ ಬೇಕಾದಷ್ಟು ಈಗ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಅದು ಸಿಗುತ್ತೆ, ಅದನ್ನು ಹಾಕ್ಬೋದು. ರೈಟ್. ಆಮೇಲೆ ನಾವೀಗ ಬೇರೆ ಸ್ಪ್ರಿಂಕ್ಲರ್ ಮೆಥಡ್ ಇರಬಹುದು, ಡ್ರಿಪ್ ಇರಿಗೇಷನ್ ಅಂತೆಲ್ಲ ಇರುತ್ತೆ. ಈ ತರದ ಮೆಥಡ್ಸ್ ನಿಜವಾಗ್ಲೂ ಈ ಪುಟ್ಪುಟಾಣಿ ಗಿಡಗಳಿಗೆ ಅಲ್ಲ, ಬಟ್ ಇದಕ್ಕೆ ಅಂತ ಬೋನ್ಸಾಯ್ ಸ್ಟೈಲ್ ಆಫ್ ಕಲ್ಟಿವೇಶನ್ ಅಲ್ಲಿ ಏನಾದ್ರೂ ಇದಕ್ಕೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡೋ ಮೆಥಡ್ ಏನಾದ್ರೂ ವಾಟರಿಂಗ್ ಇದೆಯಾ? ಹೌದೌದು, ತುಂಬಾ ಗಿಡ ಇರೋರು ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕೊಂಡಿರ್ತಾರೆ. ಒಂದೊಂದೇ ಹಾಕದ್ ನೀರ್ ಹಾಕೋದ್ ಕಷ್ಟ ಆಗುತ್ತೆ, ಆತರ ಎಲ್ಲ ಮಾಡ್ಕೋಬಹುದು. ಡ್ರಿಪ್ ಇರಿಗೇಷನ್ ಕೂಡ ಕೆಲವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಪುಟ್ಟಕ್ಕೂ ಒಂದೊಂದು ಡ್ರಿಪ್ ತರ ಮಾಡ್ತಾರೆ. ಬರೇ ನೀವು ಇದನ್ನ ಒಂದು 20 ನಿಮಿಷಕ್ಕೆ ಆನ್ ಮಾಡಿದ್ರೆ ಸಾಕು, ಮಾಡಬಹುದು. ರೈಟ್. ಇದಕ್ಕೆ ಹುಳ ಏನಾದ್ರೂ ಬರುವಂತಹ ಸಂಭವ ಆ ತರದೇನಾದ್ರು, ಅಂದ್ರೆ ಇದು ರೋಗಗಳು ಯಾವ ಗಿಡವನ್ನು ಕೂಡ ಬಿಟ್ಟಿಲ್ಲ. ಮೊದ್ಲೆಲ್ಲ ನಾವು ಮನುಷ್ಯಗ್ ಬರುತ್ತೆ, ಮರಕ್ಕ ಬರುತ್ತೆ ಅಂತ ಕೇಳ್ತಾ ಇದ್ವಿ. ಇವಾಗಿಲ್ಲ, ಪ್ರತಿ ಜಾತಿ ಮರಕ್ಕೂ ಅದರದ್ದೇ ಆದಂತಹ ಡಿಸೀಸ್ ಫಾರ್ಮ್ ಆಗ್ಬಿಟ್ಟಿದೆ. ಹೀಗಾಗಿ ಈ ಗಿಡ ಮರಗಳಿಗೂ ಕೂಡ ಏನಾದ್ರೂ ಅಂತಹ ರೋಗಗಳು ಬರುವಂತಹ ಚಾನ್ಸಸ್ ಇರುತ್ತಾ?
ಇದು ನಾವು ಕುಂಡದಲ್ಲಿ ಇಟ್ಕೊಂಡು ನೆಲದಲ್ಲಿ ಇಡೋದಿಲ್ಲ, ನಾವು ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿರ್ತೀವಿ. ಇದನ್ನ ಈಗ ಚಿಕ್ಕ ಗಿಡನ ನೆಲದಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಅದು ಕಾಣೋದಿಲ್ಲ, ಅದರ ಬ್ಯೂಟಿ. ಹಾಗೆ ಮೇಲೆ ಇಟ್ಟೋದ್ರಿಂದ ಹೆಚ್ಚು ರೋಗಗಳು ಬರೋದಿಲ್ಲ. ಇನ್ಸೆಕ್ಟ್ಸ್ ಅಂತವೆಲ್ಲ ಬಹಳ ಕಡಿಮೆ. ನಾವು ಮನೇಲೆಲ್ಲ ಶೆಲ್ಫ್ ತರ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಇಟ್ಟಿರೋದ್ರಿಂದ. ಆದ್ರೂ ಒಂದೊಂದ್ ಸಾರಿ ಸ್ವಲ್ಪ ಮೀಲಿ ಬಗ್ ಅಂತ ಒಂದು ಹತ್ತಿ ತರ ಕಾಟನ್ ತರ ಲೀಫ್ ಅಡಿಲೆಲ್ಲ ಬರುತ್ತೆ. ನಮ್ದೆಲ್ಲ ಗಿಡಗಳು ಚಿಕ್ಕ ಚಿಕ್ಕವಾದ್ರಿಂದ ನಾವು ಬರೀ ಒಂದು ಹತ್ತಿ ತಕೊಂಡು ಸ್ವಲ್ಪ ಸೋಪಿನ ನೀರನ್ನ ವೈಪ್ ಮಾಡ್ಬಿಡ್ತೀವಿ. ಹಾಗೆ ತುಂಬಾ ಬ್ಯಾಡ್ ಇನ್ಫೆಕ್ಷನ್ ಇದ್ರೆ ಏನಾದ್ರೂ ಸ್ಪ್ರೇ ಮಾಡ್ಬೋದು. ಇನ್ಸೆಕ್ಟಿಸೈಡ್ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಲಾಲ್ಬಾಗ್ ಎಲ್ಲ ಸಿಗುತ್ತೆ, ಮಾಡ್ಕೋಬಹುದು. ನಾನಂತೂ ಏನು ಮಾಡೋದಿಲ್ಲ, ಬೇವಿನ ಎಣ್ಣೆ ಒಂದೊಂದ್ಸಾರಿ ಸ್ಪ್ರೇ ಮಾಡ್ತೀನಿ. ಬೇವಿನ ಎಣ್ಣೆ ನೀರಲ್ಲಿ ಬಹಳ ದೊಡ್ಡ ಮದ್ದು ಬೇವಿನ ಎಣ್ಣೆ ಅಲ್ವಾ? ಬೇವಿನ ಎಣ್ಣೆ ಹಾಕಿದಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಅಂತ, ಯಾವುದೇ ತರ ಕ್ರಿಮಿ ಏನು ಉಳಿಯಲ್ಲ, ಹುಳ ಏನು ಉಳಿಯಲ್ಲ ಅಂತ. ಅದು ಸ್ವಲ್ಪ ನಿಧಾನವಾಗಿ ಆಕ್ಟ್ ಆಗುತ್ತೆ. ಆದ್ರೂ ಅದನ್ನ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹಾಕೊಂಡಿದ್ರೆ ಗಿಡಗಳೆಲ್ಲ ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ಬೋನ್ಸಾಯ್ ಅನ್ನೋ ಸ್ಟೈಲೇನೆ ಪಾಟ್ ನಲ್ಲಿ ಅಗಲವಾದಂತಹ ಟ್ರೇ ನಲ್ಲಿ ಬೆಳೆಸುವಂತಹ ಗಿಡ್ಡ ಶ್ರಬ್ಸ್ ಅಂಡ್ ಗಿಡಗಳು ಅಂತ ಹೇಳ್ತಾ ಇದ್ದೀರಾ. ಇದು ಅಂದ್ರೆ ಇಷ್ಟು ಪುಟಾಣಿ ಇರೋದು ಎಷ್ಟಡಿ ಎತ್ತರ ತನಕ ಬೆಳೆಯುತ್ತೆ? ಅಂದ್ರೆ ನಾವು ಮನೇಲಿ ಅಕಾಮಡೇಟ್ ಮಾಡ್ಕೊಳ್ಬಹುದು, ಪರವಾಗಿಲ್ಲ ಅಂದ್ರೆ ಎಷ್ಟು ಹೈಟ್ ತನಕ ಬೆಳೆಯುವಂತದನ್ನ ನಾವು ಮನೇಲಿ ಅಕಾಮಡೇಟ್ ಮಾಡ್ಕೊಳ್ಬಹುದು. ಹೌದು. ಈ ಬೊನ್ಸಾಯಲ್ಲಿ ಇದು ಮೀಡಿಯಂ ಸೈಜ್ ತಂದಿದ್ದೀನಿ. ಇದಕ್ಕೆ ಶೋಹಿನ್ ಅಂತ ಹೇಳ್ತೀವಿ. 6 ಇಂಚ್ ಎತ್ತರ ಇದ್ರೆ ಮಾಮೆ ಅಂತ ಹೇಳ್ತಾರೆ, ಅವ್ರ ಮಿನಿ. ಅದಕ್ಕಿಂತ ಚಿಕ್ಕದು ಇಷ್ಟೇ ಇರುತ್ತೆ, ತಮ್ ಸೈಜ್ ಬೊನ್ಸಾಯ್. ಹಾಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು. ತುಂಬಾ 6 ಅಡಿ ಎತ್ತರ ಇದ್ರೆ ಅದಕ್ಕೆ ಕೋಟ್ಯಾರ್ಡ್ ಬೊನ್ಸಾಯ್ ಅಂತೀವಿ. ನಿಮಗೆ ಜಾಗ ಬೇಕು, ಅಂಗಳದಲ್ಲಿ ಇಟ್ಕೋಬಹುದು. ನಾವು ಸಾಧಾರಣವಾಗಿ ಮೀಡಿಯಂ ಸೈಜ್ ಮಾಡ್ಕೊಳ್ತೀವಿ, ಒಂದು 24 ಇಂಚಿದ್ದು. ಅದು ನಮ್ಗೆ ಎತ್ತಕ್ಕೆ ಎಲ್ಲ ಸ್ವಲ್ಪ ಸುಲಭ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ಮರ ಇಟ್ಕೊಂಡ್ರೆ ಎತ್ತಿ ರೀಪಾಟಿಂಗ್ ಮಾಡೋದು, ಹೊಸ ಮಣ್ಣು ಹಾಕೋದೆಲ್ಲ ಕಷ್ಟ ಆಗುತ್ತೆ. ಹಾಗೆ ಮೀಡಿಯಂ ಸೈಜ್ 1-2 ಮಾತ್ರ 6 ಅಡಿದು ಇಟ್ಕೊಳ್ತೀವಿ. ಅದೇ 6 ಅಡಿ ಅಂದ್ರೆ ಯಾವೆಲ್ಲ ಗಿಡಗಳನ್ನ 6 ಅಡಿ ತನಕ ಬೆಳೆಸಬಹುದು? ಯಾವ್ದನ್ನ ಬೇಕಾದ್ರೆ ಬೆಳೆಸಬಹುದು. ಯಾವುದೇ ಹಣ್ಣು, ಗುಲ್ಮೋಹರ್ ಆಗ್ಲಿ, ಆಲದ ಮರ, ಅರಳಿ ಮರ. ಆಲದ ಮರ ದೊಡ್ಡದಾದಷ್ಟು ಚೆನ್ನಾಗಿ ಕಾಣುತ್ತೆ. ಅರದ ಬೀಳಲೆಲ್ಲ ಬಂದ್ರೆ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಆಲದ ಮರನ ಇಷ್ಟು ಚಿಕ್ಕದ್ ಮಾಡಿದ್ರೆ ಅದಕ್ಕೆ ಅಂದ ಗೊತ್ತೇ ಆಗಲ್ಲ. ಆದ್ರೆ ಬೀಳಲೆಲ್ಲ ಕಾಣ್ಬೇಕಲ್ವಾ, ಅದಕ್ಕೋಸ್ಕರ ಎತ್ತರ ದೊಡ್ಡದಾಗಿ ಮಾಡ್ತೀವಿ. ಒಂದು 24-26 ಇಂಚ್ ಇಟ್ಕೊಳ್ತೀವಿ. ಈ ಮಿನಿ ಬೊನ್ಸಾಯ್ ಅಥವಾ ಮಾಮೆ ಬೊನ್ಸಾಯ್ಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಎಲ್ಲ ಇರುವ ಗಿಡಗಳನ್ನ ತಗೋತೀವಿ. ಸೊ ನಿಮಗೆ ಬೇಕಾದಾಗ, ನಿಮಗೆ ಜಾಗ ಎಷ್ಟಿದೆ, ನಿಮ್ಗೆ ಬರೇ ಒಂದು 6 ಅಡಿ 4 ಅಡಿ ಜಾಗ ಇದ್ರೆ ಮೀಡಿಯಂ ಸೈಜ್ ಇಟ್ಕೊಳ್ಳಿ. ಬಹಳ ಸರ್ಪ್ರೈಸಿಂಗ್ ಅಂದ್ರೆ ಎತ್ತರವನ್ನ ಬೆಳೆಯೋದನ್ನ ಕೂಡ ನೀವು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಮ್ಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ ಮಾತ್ರ ಎತ್ತರವನ್ನ ನಾವು ಬೆಳೆಸ್ತೀವಿ ಅಂತ ಹೇಳ್ತಾ ಇದೀರಾ. ಅದನ್ನ ಹೇಗೆ ಅಲ್ಲಿಗೆ ನಾವು ಸ್ಟಾಪ್ ಮಾಡೋದು? ಹಾಗಾದ್ರೆ ಅದು ಬೆಳೆಯೋದು ನಿಲ್ಲೋದೇ ಇಲ್ಲ, ಕಂಟಿನ್ಯೂಸ್ ಬೆಳೀತಾ ಇರುತ್ತೆ. ನಾವು ಮೇಲೆ ಪ್ರೂನ್ ಮಾಡೋದ್ರಿಂದ ಅಗ್ಲ ಬೆಳ್ಕೊಳ್ತಾ ಹೋಗುತ್ತೆ. ಅದರ ಕೊಂಬೆಗಳು ಇದೆಲ್ಲ ಜಾಸ್ತಿ ಆಗುತ್ತೆ. ನಾವು ಶುರು ಮಾಡುವಾಗ ಈ ಸಣ್ಣದಾಗಿ ಇಷ್ಟೇ ಸಣ್ಣ ಇರುತ್ತೆ, ಅದು ಹೋಗ್ತಾ ದಪ್ಪ ಆಗುತ್ತಾ ಬರುತ್ತೆ, ಆಕಾರ ಚೆನ್ನಾಗ್ ಆಗ್ತಾ ಬರುತ್ತೆ ಬೈ ವೇ ಆಫ್ ಪ್ರೂನಿಂಗ್. ನಿಮ್ಗೆ ಈ ಪಾಟ್ ನಲ್ಲಿ ಇಷ್ಟೆತ್ರ ಇಟ್ರೆ ನಿಮ್ಗೆ ಅದು ಅದಕ್ಕೆ ಪ್ರಪೋರ್ಷನ್ ಸರಿ ಇರಲ್ಲ, ಚೆನ್ನಾಗಿ ಕಾಣುತ್ತೆ. ಆ ಲೆಕ್ಕಕ್ಕೆ ಅದಕ್ಕೆ ಸರಿಯಾಗಿ ಪ್ರಪೋರ್ಷನ್ ಆಗಿ ಬೆಳೆಸ್ಕೋಬೇಕು. ಇದು ದೊಡ್ಡದು 6 ಅಡಿ ಎತ್ತರದ್ದು ಅಂತ ಹೇಳಿದ್ರೆ ಥಂಬ್ ಸೈಜ್ ಕೂಡ ಸಾಧ್ಯ ಅಂತ ಹೇಳ್ತಿದ್ದೀರಾ. ಅದು ಯಾವ ಗಿಡ ಹಾಗಾದ್ರೆ? ಅದ್ರಲ್ಲಿ ಯಾವ ಗಿಡ ಅಂತೀವಿ, ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾವು ಅರಳಿ ಮರ, ಆಲದ ಮರ ಆ ತರದ್ದು ಹಾಕಕ್ಕಾಗೋದಿಲ್ಲ. ಸಮ್ ಸ್ಮಾಲ್ ಲೀವ್ಡ್ ವೆರೈಟಿ. ಈಗ ಈ ಗಿಡ ತಗೊಂಡು ಫೈಕಸ್ ಮಿನಿ ಲೂಸಿ ಅಂತೀವಿ, ಅಂತ ಗಿಡ ಒಂದು ಇಷ್ಟಿರುತ್ತೆ, ಅದು ಇಷ್ಟುದ್ದ ಇರುತ್ತೆ ತಮ್ ಸೈಜ್. ಆ ತಮ್ ಸೈಜ್ ಎಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಂದ್ರೆ ನೀರು ಹಾಕಕ್ಕೆ ಸ್ವಲ್ಪನೇ ನೀರು ಹಿಡಿಯುತ್ತಲ್ವಾ, ಆದ್ರಿಂದ ನಾವು 3-4 ಒಂದ್ ಸಣ್ಣ ಟ್ರೇ ತಗೊಂಡು ಅದ್ರಲ್ಲಿ ಮರಳು ಹಾಕಿ ಒಂದು 7-8-10 ತಮ್ ಸೈಜ್ ಇಟ್ಬಿಡ್ತೀವಿ. ನೀರ್ ಆರದಾಗೆ ಅದ್ರ ಮೇಲೆ ನೀರ್ ಹಾಕಿ ಅದ್ರಲ್ಲಿ ಬಿಟ್ಟು ಬಿಡ್ತೀವಿ. ದಿವಸಕ್ಕೊಂದ್ಸರಿ ನೀರ್ ಹಾಕ್ತೀವಿ. ತಮ್ ಸೈಜ್ ಮತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಒಂದು 2 ಇಂಚು 3 ಇಂಚಿದೆಲ್ಲ ಅವೆಲ್ಲ ನೋಡ್ಕೊಳ್ಳೋದು ಕಷ್ಟ. ವೀಕ್ಷಕರೇ, ಬೋನ್ಸಾಯ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಬೋನ್ಸಾಯ್ ಅನ್ನುವಂತಹ ಈ ಗಿಡದ ಶೈಲಿ ಅಂದ್ರೆ ಬೋನ್ ಅಂದ್ರೆ ಟ್ರೇ, ಅಗಲವಾದಂತಹ ಟ್ರೇ ನಲ್ಲಿ ಬೆಳೆಸುವಂತಹ ಪ್ಲಾಂಟೇಶನ್, ಕಲ್ಟಿವೇಶನ್ ಆಗಿದೆ. ಹೀಗಾಗಿ ಇದಕ್ಕೆ ಬೋನ್ಸಾಯ್ ಅಂತ. ಈ ಮೊದಲು ಇದು ಚೈನೀಸ್ ಟ್ರೆಂಡ್ ಆಗಿತ್ತು, ಹೋಗ್ತಾ ಅದು ಜಪಾನೀಸ್ ಅವರು ಇದನ್ನ ಫಾಲೋ ಮಾಡಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಬೋನ್ಸಾಯ್ ಅಂದ್ರೆ ಇಟ್ಸ್ ಓನ್ಲಿ ಜಪಾನೀಸ್ ಟ್ರೆಂಡ್ ಅಂತಂದು ಸಾಕಷ್ಟು ಮನೆ ಮಾತಾಗಿದೆ. ತುಂಬಾ ಜನ ಕೂಡ ಬೋನ್ಸಾಯ್ ಟ್ರೆಂಡ್ ಅನ್ನ ಅವರು ಕೂಡ ಮನೆಯಲ್ಲಿ ಬೆಳೆಸ್ತಾರೆ, ಈ ಗಿಡಗಳನ್ನ ಇಟ್ಕೊಳ್ತಾರೆ. ಇದರ ಮೇಂಟೆನೆನ್ಸ್ ಬಹಳ ಕಷ್ಟ ಅನ್ಕೊಂಡವ್ರಿಗೆ ಇಲ್ಲಿ ಲತಾರಾ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಬಹಳ ಈಸಿ ಮೇಂಟೆನೆನ್ಸ್, ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಹಾಗಾಗಿ ಬಹಳ ಸುಲಭವಾಗಿ ಮನೆಯಲ್ಲಿ ಗಿಡಗಳನ್ನ ಇಟ್ಕೊಳ್ಬಹುದು ಅಂತ. ಈ ತರ ಮತ್ತಷ್ಟು ಮಾಹಿತಿ ಸಖಿಯಲ್ಲಿ ಸಿಗುತ್ತೆ ಈ ಚಿಕ್ಕ ಬ್ರೇಕ್ ಆದ್ಮೇಲೆ.
ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರು. ನಾವು ಬೋನ್ಸಾಯ್ ಪ್ಲಾಂಟೇಶನ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ. ಬೆಂಗಳೂರು ಅಂದ ತಕ್ಷಣ ಸಾಕಷ್ಟು ಟ್ರೆಂಡಿ ವಿಷಯಗಳಿಗೆ ಜಾಗ ಬೆಂಗಳೂರು. ಹೀಗಾಗಿ ಎಲ್ಲಾ ಭಾಗದಲ್ಲಿ ಕೂಡ ಗಿಡ ಮರಗಳನ್ನು ನೋಡಬಹುದು. ಆದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದಂತಹ ಜನ ಏನ್ ಮಾಡಬೇಕು ಅಂತ ಅನ್ಕೋತಿರೋರ್ಗೆ ನೀವು ಮನೆಯಲ್ಲಿಯೇ ಆ ಗಾರ್ಡನ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಬಹುದು ಅಂತ ಈ ಬೋನ್ಸಾಯ್ ಪ್ಲಾಂಟೇಶನ್ಸ್ ನಿಮ್ಗೆ ಹೇಳ್ತಾ ಇದೆ. ಹೀಗಾಗಿ ನಿಮಗೆ ಮಾಹಿತಿ ನೀಡ್ತಾರೆ, ಬಿಗಿನರ್ಸ್ ಹೇಗೆ ಶುರು ಮಾಡಬೇಕು ಬೋನ್ಸಾಯ್ ಪ್ಲಾಂಟೇಶನ್ ಅಂತ ತಿಳಿಸ್ಕೊಡ್ತಾರೆ ಲತಾ ರಾವ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಎಸ್ ಮೇಡಮ್, ನೀವೇನೋ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ತರದ ಗಿಡಗಳನ್ನೆಲ್ಲ ಇದಕ್ಕೆ 25 ವರ್ಷ 23 ವರ್ಷ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೀಗಿದೆ ಇದರ ವಯಸ್ಸಿದೀಗ. ಆದ್ರೆ ಶುರು ಮಾಡಬೇಕು ಬಿಗಿನರ್ಸ್ಗೆ ಯಾವ ತರ ಟಿಪ್ಸ್ ಕೊಡ್ತೀರಾ? ಹೇಗೆ ಅವರು ಆ ಟ್ರೇನ ಸೆಲೆಕ್ಟ್ ಮಾಡಬೇಕಾಗತ್ತೆ? ಯಾವ ಗಿಡ, ಎಂತಹ ಮಣ್ಣು ಅಂತ ಅವ್ರಿಗೆ ನೀಡೋದಾದ್ರೆ ನೀವು ಮಾಹಿತಿಯನ್ನ ಹೇಗೆ ಅಂತ ತಿಳಿಸ್ಕೊಡಿ. ಬಿಗಿನರ್ಸ್ಗೆ ನಾನು ಸೆರಾಮಿಕ್ ಕಂಟೈನರ್ಸೇ ಆಗ್ಬೇಕಂತ ಏನು ಹೇಳೋದಿಲ್ಲ. ಇದ್ರದ್ದು ಮಣ್ಣಿಂದ ಕುಂಡ ಕೂಡ ಸಿಗುತ್ತೆ, ಫ್ಲಾಟ್ ಆಗಿರೋದು. ಅದಕ್ಕೆ ನಾವು ಬೇಕಾದ ಗಿಡಗಳನ್ನ ನರ್ಸರಿಯಿಂದ ತರ್ಬೋದು. ನಾವು ದೊಡ್ಡ ಗಿಡ ತಗೊಂಡು ಸಣ್ಣ ಮಾಡೋದಿಲ್ಲ, ಸಣ್ಣ ಗಿಡ ತಗೊಂಡು ಅದನ್ನು ಅದರಲ್ಲೇ ಬೆಳೆಸಿ ಆ ಥರ ಇಟ್ಕೊಳ್ಳೋದು. ಸೊ ನರ್ಸರಿ ಗಿಡ ಎನಿ ವೆರೈಟಿ ಆಫ್ ಫೈಕಸ್, ಆಲದ ಮರ, ಅರಳಿ ಮರ, ಅಥವಾ ಇದು ಫೈಕಸ್ ಬೆಂಜಮಿನ ಹಾಗೆಲ್ಲ ಹೇಳ್ತೀವಿ. ಇದಕ್ಕೆಲ್ಲ ಫೈಕಸ್ ಬೆಂಜಮಿನ, ಉಡಮಿನಿ ಲೂಸಿ, ಫೈಕಸ್ ಹೈಲ್ಯಾಂಡ್, ಡಿಫ್ರೆಂಟ್ ವೆರೈಟಿ, ಫೈಕಸ್ ವೆರೈಟಿ ಅಥವಾ ಜೇಡ್ ವೆರೈಟಿ, ತುಂಬ ಸುಲಭ. ಅದನ್ನು ತಗೊಂಡ್ಬಂದು ಅದಕ್ಕೊಂದು ಮಣ್ಣು ಮತ್ತು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಈ ಥರ ಕುಂಡ ತಗೊಂಡು ಆ ಗಿಡನ ಅದಕ್ಕೊಂದು ಆಕಾರ ಕೊಡಬೇಕು, ಮರದ ಆಕಾರ. ಅದು ಹೇಗೋ ಬೆಳೆದಿರುತ್ತೆ, ಅದಕ್ಕೊಂದು ಮರದ ಆಕಾರದ ಪ್ರೂನ್ ಮಾಡಿ ಅದರೊಳಗೆ ಹಾಕಿ ಮಣ್ಣನ್ನು ಹಾಕಿ ನಯವಾಗಿ ಒತ್ತಿ ಇಡೋದು. ರೆಡಿ ಮಾಡ್ಕೋಬೇಕು. ಅದು ಪ್ರೂನಿಂಗ್ ವಿಚಾರ ಇರುತ್ತೆ. ಹೇಗಿದೆ ರೂಟ್ ಸ್ವಲ್ಪ ಪ್ರೂನ್ ಮಾಡಿ ಅದರೊಳಗೆ ಹಾಕಿ ಇಟ್ಬೇಕು. ಆ ನಂತರ ಮಣ್ಣೆಲ್ಲ ಹಾಕಿ ಮುಚ್ಚಿ ಅದನ್ನ ಒಂದು 3-4-5 ದಿವಸ ನೆರಳಿನಲ್ಲೇ ಇರ್ಬೇಕು. ನೀರೆಲ್ಲ ಹಾಕಿಬಿಟ್ಟು 4-5 ದಿವಸ ನೆರಳಿನಲ್ಲಿ ಇರಬೇಕು. ಪುನಃ ನೀರು ಹಾಕಬಾರ್ದು. ಒಂದು 4-5 ದಿವಸ ನಂತರ ನೀರು ಹಾಕಬೇಕು. ಯಾಕಂದ್ರೆ ಬೇರು ಮತ್ತೆ ಕಟ್ ಮಾಡಿರೋದ್ರಿಂದ ಹೆಚ್ಚು ನೀರು ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. 4-5 ನಿಮಿಷ ಬಿಸಿಲಿಗೆ ಹದ ಬಿಸಿಲಿಗೆ ತಂದು ದಿನಕ್ಕೊಂದ್ಸಲ ನೀರು ಹಾಕಿ ಇಟ್ಕೋಬೇಕು. ಆ ಥರ ಶುರು ಮಾಡ್ತೀವಿ ನಾವು. ಆ ನಂತರ ಅದನ್ನ ದಿನ ಒಂದ್ಸರಿ ನೀರು ಹಾಕೊಳ್ತಾ ಬಂದ್ರೆ ಅದು ಬೆಳೀತಾ ಇರುತ್ತೆ. ರೈಟ್. ಈ ಬೋನ್ಸಾಯ್ ಬಿಗಿನರ್ಸ್ಗೆ ಅಂದ್ರೆ ನೀವು ಈ ಸಿರಾಮಿಕ್ ಟ್ರೇಸ್ ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಸೆರಾಮಿಕ್ ಟ್ರೇಸ್ ಈಸ್ಥೆಟಿಕಲಿ ನೋಡಕ್ ಚೆನ್ನಾಗಿರುತ್ತೆ. ಈವನ್ ಇದ್ರದ್ದು ಮಣ್ಣಿನ ಕುಂಡ ಕೂಡ ನೋಡಕ್ ಚೆನ್ನಾಗೇ ಇರುತ್ತೆ. ಆದ್ರೆ ಸಿಮೆಂಟ್ ಕುಂಡ ಅಥವಾ ಪ್ಲಾಸ್ಟಿಕ್ ಎಲ್ಲ ನೋಡಕ್ ಚೆನ್ನಾಗಿರೋದಿಲ್ಲ. ಅಂದ್ರೆ ಮನೆಯ ಅಂದವನ್ನ ಕೂಡ ಹೆಚ್ಚೋದಕ್ಕೆ ಒಂದ್ ವೇಳೆ ಮನೆಗೆ ತಂದು ಇಟ್ಕೊಂಡಾಗ ಅವಾಗ ಕೂಡ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಬೋನ್ಸಾಯ್ ಬೆಳೆಸಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ತರ ನಮ್ಮ ಈ ಅರ್ಬನ್ ಜಗತ್ತಿನಲ್ಲಿ ಏನಾದ್ರೂ ಇವ್ರಿಗೆ ಟ್ರೈನಿಂಗ್ ಸೆಂಟರ್ಸ್ ಏನಾದ್ರೂ ಇದೆಯಾ? ಮಾಹಿತಿ ಕೇಂದ್ರಗಳೇನಾದ್ರೂ ಇದೆಯಾ? ಇದು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಥಿಯರಿ ಪಾರ್ಟ್ ಇಂದ ಹಿಡಿದು ಪ್ಲಾಂಟ್ ಸೆಲೆಕ್ಷನ್ ಪ್ರಾಕ್ಟಿಕಲ್ ವರೆಗೂ ಒಂದು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಯಾವ್ದು ಹಚ್ಕೊಂಡಿದ್ದೇವೆ. ಇದರಲ್ಲಿ ಒಂದು 1 hour ಥಿಯರಿ ಇರುತ್ತೆ, ಮತ್ತೆ ಯಾವ ಗಿಡ ಸೂಟೇಬಲ್ ಅಂತ ಇರುತ್ತೆ. ಆಮೇಲೆ ಒಂದು ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ಆ ನಂತರ ಅವರೇ ಕೂತ್ಕೊಂಡು ಒಂದೊಂದು ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ಬೇಕು. ಸೊ ನಿಮ್ ಮುಂದೆ ನೀಟಾಗಿ ಅವರು ಪ್ರಾಕ್ಟಿಕಲಿ ಮಾಡಿ ಅವ್ರಿಗೆ ಮಾರ್ಕ್ಸ್ ಸಿಕ್ಕಿದ್ಮೇಲೆ ಅಷ್ಟೇ ಅವರು ಮನೆಯಲ್ಲಿ ಬೆಳೆಸೋದಕ್ಕೆ. ಆ ನಂತರ ಒಂದು 6 ತಿಂಗಳು ತುಂಬಾ ಜನ ನಮ್ಮನ್ನ ಕೇಳ್ತಾ ಇದ್ದಾರೆ, ನಾವು ಸೇರ್ತೀವಿ ವೃಕ್ಷಕ್ಕೆ, ಮೆಂಬರ್ ಆಗ್ಬೇಕು ಅಂತ ಆಸೆ, ನಮಗೂ ಬೆಳೆಸ್ಬೇಕು ಅಂತ. ಆದ್ರೆ ಸುಮ್ನೆ ಬಂದ್ ಸೇರ್ಕೊಂಡ್ರೆ ನಾವೇನೇನೋ ಮಾತಾಡ್ಕೊಳ್ತಾ ಇರ್ತೀವಿ, ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಈ ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಅಂತಂದ್ರೆ, ಇದು ಗಿಡವನ್ನೇ ಸಣ್ಣ ಗಿಡ ಸಸಿಯನ್ನ ತಂದು ಬೆಳೆಸಬೇಕು ಅಥವಾ ಬೀಜದಿಂದ ಕೂಡ ಈ ಗಿಡವನ್ನ ಬೆಳೆಸಬಹುದು? ಬೀಜದಿಂದಲೂ ಬೆಳೆಸಬಹುದು. ಈಗ ಹುಣಸೆ ಬೀಜ ಅಥವಾ ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಬೀಜ ಎಲ್ಲ ಹಾಕಿ ಗಿಡ ಮಾಡ್ಕೊಂಡು ಆ ನಂತರ ಅದನ್ನ ಗಿಡ ಆದ ಮೇಲೆ ಬೋನ್ಸಾಯ್ ಮಾಡಬಹುದು. ಸ್ಟ್ರೇಟ್ ಅವೇ ಬೋನ್ಸಾಯ್ ಪಾಟ್ ನಲ್ಲಿ ಬೀಜ ಹಾಕಕ್ಕಾಗೋದಿಲ್ಲ. ಸಸಿ ಆಗ್ಬೇಕು. ಸಸಿ 1-2 ವರ್ಷ ಆದ್ರೂ ಅದಕ್ಕೆ ಜೀವ ಬಂದು ಗಟ್ಟಿ ಆಗ್ಬೇಕು. ನಾವು ಅದನ್ನ ತೆಗೆದು ಪುನಃ ಹಾಕುವಾಗ ಸತ್ತೋಗ್ಬಾರ್ದು. ಅದು ಸ್ವಲ್ಪ ಸ್ಲೋ ಪ್ರೋಸೆಸ್ ಆಗುತ್ತೆ. ಅದರಿಂದ ನರ್ಸರಿಲಿ ನಮ್ಗೆ ರೆಡಿ ಗಿಡ ಸಿಗುವಾಗ ಒಂದ್ 35-40 ರೂಪಾಯಿಗೆ ಒಂದ್ ಗಿಡನೇ ಸಿಗುತ್ತಲ್ವಾ, ತಗೊಂಡ್ ಮಾಡ್ಬೋದು. ಸೊ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ನಾವ್ ಏನ್ ಸೆಲೆಕ್ಟ್ ಮಾಡ್ಕೊಳ್ತೀವೋ ಆ ಬೀಜವನ್ನ ನಾವು ಮೊದಲು ಸಸಿ ಮಾಡ್ಕೋಬೇಕು. ಸಸಿ ಆದ ನಂತರ ಈ ಬೋನ್ಸಾಯ್ ಪ್ಲಾಂಟೇಶನ್ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಈ ಬೋನ್ಸಾಯ್ ಅನ್ನುವಂತಹ ಟರ್ಮ್ ನಲ್ಲಿ ಹೇಗೆ ಪ್ಲಾಂಟೇಶನ್ ಶುರು ಮಾಡ್ಕೋಬಹುದು? ಅಂದ್ರೆ ಬೋನ್ಸಾಯ್ ಪ್ಲಾಂಟೇಶನ್ ಅಂತಲ್ಲ, ಬೋನ್ಸಾಯ್ ಕಲ್ಟಿವೇಶನ್. ಅದಕ್ಕೆ ಬೀಜದಿಂದಲೂ ಶುರು ಮಾಡಬಹುದು. ನಾನು ಶುರು ಮಾಡಿದ್ದು ನನ್ನ ಹತ್ರ ಈಗಲೂ ಇದೆ. ಗುಲ್ಮೋಹರ ಬೀಜದಿಂದ ಮಾಡಿದ್ದೇನೆ. ರೋಡ್ ಸೈಡ್ ಅಲ್ಲಿ ಬೀಜ ಸಿಕ್ತು, ಅದನ್ನ ಮಾಡ್ಕೊಂಡಿದ್ದೇನೆ. ಅದಕ್ಕೆ 27-28 ವರ್ಷ ಆಗಿದೆ. ತುಂಬಾ ಎತ್ತರ ಆಗಿದೆ, ಹೂ ಕೂಡ ಬಿಡುತ್ತೆ. ಗುಲ್ಮೋಹರ್ ಅಥವಾ ಮೇಫ್ಲವರ್ ಅಂತ ಹೇಳ್ತೀವಿ, ಕೆಂಪು ಹೂ ಇರುತ್ತೆ ನೋಡಿ. ಹಾಗೆ ಟ್ಯಾಮ್ರಿಂಡ್ ಅಥವಾ ಹುಣಸೆ ಮರನು ನಾನು
ಬೀಜ ಹಾಕಿ ಮಾಡಿದ್ದೇನೆ. ಮಾಡ್ಬೋದು, ನಾವೀಗ ಇಷ್ಟು ವರ್ಷ ಕಾದು ಕಾದು ಮಾಡಿ ತುಂಬಾ ವರ್ಷ ತಗೊಳ್ತಲ್ವಾ, ನಿಮಗೆ ಬೇಕಾದ್ರೆ ಬೇಗ ಮಾಡ್ಕೋಬಹುದು. ಗ್ರಾಫ್ಟೆಡ್ ಸಿಗುತ್ತೆ ನಿಮಗೆ, ಗ್ರಾಫ್ಟೆಡ್ ವೆರೈಟಿ ಸಿಗುತ್ತೆ. ಈಗ ಮಾವಿನ ಗಿಡ ಆಗಲಿ ಅಥವಾ ಸೀತಾಫಲ ಅವೆಲ್ಲ ನಿಮಗೆ ಹೂವೆಲ್ಲ ಕಾಯಿ ಬಿಡ್ಬೇಕಾದ್ರೆ ಗ್ರಾಫ್ಟೆಡ್ ತಗೊಂಡ್ರೆ 3 ವರ್ಷಕ್ಕೆ ನಿಮ್ಗೆ ಕಾಯಿ ಎಲ್ಲ ಸಿಗುತ್ತಲ್ವಾ, ನಿಮ್ಗೆ ಸಂತೋಷ ಆಗುತ್ತೆ. ಓಕೆ ಓಕೆ, ಅಂದ್ರೆ ನೀವೀಗ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡ್ತಾ ಇದ್ದೀರಾ, ಬೀಜದಿಂದ ಸಸಿ ಮಾಡ್ಕೊಂಡು ಸಸಿಯನ್ನ ಬೋನ್ಸಾಯ್ ಮಾಡಿ ಅಂತ. ಅವ್ರಿಗೆ ಮತ್ತಷ್ಟು ನಾವು ಕ್ಲಾರಿಟಿ ಆಗಿ ಪಿಕ್ಚರ್ ಕೊಡ್ತೀವಿ ಅಂದ್ರೆ ಈ ಬೋನ್ಸಾಯನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನುವಂತ ಎಕ್ಸ್ಪ್ಲನೇಷನ್ ನಾವು ಮತ್ತೊಮ್ಮೆ ಹೇಳ್ತೀವಿ. ಅಂದ್ರೆ ಅಗಲವಾದಂತಹ ಟ್ರೇನ್ ಅಲ್ಲಿ ಸ್ವಲ್ಪ ಪ್ರಮಾಣದ ಮಣ್ಣನ್ನ ಹಾಕಿ ಆ ಸಸಿಯನ್ನ ಇಡಬೇಕು. ಸಸಿ ನೆಟ್ಟು ಆಮೇಲೆ ಮೇಲೆ ಮಣ್ಣು ಹಾಕಿ ಲೆವೆಲ್ ಮಾಡಿ ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೋಬೇಕು. ಮಣ್ಣು ಗಿಡ ಅಲ್ಲಾಡಬಾರ್ದಲ್ವಾ, ಅಲ್ಲಾಡಬಾರ್ದು. ಸೊ ಅಲ್ಲಿ ಆ ಸ್ಟಫ್ ಬಹಳ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ, ಅದು ಅಲ್ಲಾಡಬಾರ್ದು, ಯಾಕೆಂದ್ರೆ ರೂಟ್ಸ್ ಬೆಳೆಯುವಂತಹ ಜಾಗ. ಓಕೆ, ಈಗ ಒಂದು ನೀವು ಈ ಪಾಟ್ ಏನಿದೆ ಅಂದ್ರೆ ಬೋನ್ ಏನೇ ಅಂತೀರಾ, ಈ ಸೆರಾಮಿಕ್ ಟ್ರೇ, ಇದ್ರಿಂದ ನೀವು ಹೌದು ಅಂದ ಚಂದಕ್ಕೆ ಅಂತಂದು ಒಂದು ಚೂರು ಬೇರೆ ಸ್ಟೈಲು ಡಿಸೈನು ಕಲರ್ ಇರೋದಕ್ಕೆ ಶಿಫ್ಟ್ ಮಾಡ್ತೀರಾ ಅನ್ನೋವಾಗ ಆ ರೂಟ್ಸ್ ಏನು ತೊಂದರೆ ಆಗಲ್ವಾ? ಇಲ್ಲ, ಇದೀಗ ತುಂಬಾ ವರ್ಷ 3-4 ವರ್ಷ ಅದ್ರಲ್ಲೇ ಬಿಟ್ರೆ ರೂಟ್ಸ್ ಎಲ್ಲ ಅದ್ರಲ್ಲಿ ತುಂಬಾ ಹೋಗಿರುತ್ತೆ. ಒಂದ್ ಕೇಕ್ ತೆಗೆದಾಗೆ ಬರುತ್ತೆ, ಇಡ್ಲಿ ತೆಗೆದಾಗೆ ಇಡೀ ಹಾಗೆ ಬರುತ್ತೆ. ಅದನ್ನೊಂದ್ ಚೂರು ಅದನ್ನೇ ರೂಟ್ಸ್ ಅನ್ನೆಲ್ಲ ಸಪರೇಟ್ ಮಾಡ್ಕೊಂಡು ಪುನಃ ಹೊಸ ಪಾಟ್ಗೆ ಹಾಕ್ಬೋದು. ಈಗ ಇದೇ ಮರ ನನ್ಗೆ ದೊಡ್ಡದ್ ಮಾಡ್ಬೇಕಂದ್ರೆ ದೊಡ್ಡ ಪಾಟ್ ಕುಂಡ ತಗೊಳ್ಳಿ, ಅದನ್ನ ಎತ್ತಿ ಅದ್ರಲ್ಲಿ ಹಾಕಿ ಹೊಸ ಮಣ್ಣು ಹಾಕಿ ದೊಡ್ಡದು ಆಗುತ್ತೆ. ಇದನ್ನ ತೆಗೆಯುವಾಗ ನೀವು ಆ ಮಣ್ಣನ್ನೆಲ್ಲ ತೆಗೆದು ಬಿಡ್ತೀರಾ ಅಂತ? ಬುಡಕ್ಕೆ ರೂಟ್ಸ್ ಗೆ ಯಾವ ಮಣ್ಣು ಅಂಟಿರಲ್ಲ, ಹೊಸದಾಗಿ ಮಣ್ಣನ್ನ ಹಾಕಿ ಆ ಮಣ್ಣಿನಲ್ಲಿ ಇಡ್ತೀರಾ? ಹೌದೌದು, ರೂಟ್ಸ್ ಎಲ್ಲ ತುಂಬಾ ಬೆಳೆದೋಗಿರುತ್ತೆ. ಒಂದು ಅದ್ರೊಳಗೆ ಒಂದು ತುಂಬಾ ಜೇಡ್ರ ಫಲ ಆಗಿರುತ್ತೆ, ಅದು ಅಷ್ಟು ತುಂಬಿರುತ್ತೆ 2-3 ವರ್ಷದಲ್ಲಿ. ಅದನ್ನ ಸ್ವಲ್ಪ ರೂಟ್ಸ್ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಹೊಸ ಮಣ್ಣು ಹಾಕಿ ಮಾಡ್ಬೇಕು. ಇಷ್ಟೆಲ್ಲ ಆದ ನಂತರ ಇದರ ನಾವು ಲೈಫ್ ಸ್ಪ್ಯಾನ್ ಬಗ್ಗೆ ಮಾತನಾಡ್ಬೇಕಾಗತ್ತೆ. ಈಗ ನಮ್ಮಲ್ಲಿರುವಂತಹ ಗಿಡ ಮರಗಳು ಆಯಸ್ ಮುಗಿದ ನಂತರ ಹೇಗೆ ಸೊರಗುತ್ತೋ ಹಂಗೇನೆ ಆಗುತ್ತೋ, ಅಥವಾ ಇದರ ಅಂದ್ರೆ ಯಾವ ಮರಕ್ಕೆ ಎಷ್ಟು ಏಜ್ ಸ್ಪ್ಯಾನ್ ಇರುತ್ತೋ ಹಂಗೆ ಇದ್ರಲ್ಲೂ ಬೆಳೆಯುತ್ತೆ ಅಲ್ವಾ? ಹೌದು, ಇದ್ರಲ್ಲಿ ಈಗ ಈ ಅರಳಿ ಮರ ಅಂತ ಇದು ಎಲ್ಮ್ ಅಂತ, ಇದು ಇಲ್ಲಿ ಬೆಳೆಯುವ ಟೆಂಪರೇಟ್ ಕಂಟ್ರಿದು ಗಿಡ, ಇದೆಲ್ಲ 106 ವರ್ಷ ಇರುತ್ತೆ. ನಾವು ನೋಡ್ಕೊಂಡ ಹಾಗೆ, ಅದು ನೀರ್ ಹಾಕದಿದ್ರೆ ಸತ್ತೋಗುತ್ತೆ. ಎಲ್ಲರೂ ನೋಡ್ಕೊಂಡಿದ್ರೆ ಗೊಬ್ಬರ ಎಲ್ಲ ಕೊಡ್ತಾ ಇದ್ರೆ 50 ವರ್ಷ 40 ವರ್ಷ ಎಷ್ಟು ವರ್ಷ ಬೇಕಾದ್ರೆ ಬೆಳಿಬಹುದು. 106 ವರ್ಷ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ಬಳುವಳಿ ಕೊಡ್ಬೋದು. ಪಾಪ ಮಕ್ಕಳೆಲ್ಲ ಗಿಡ ಮರ ನೋಡೇ ಇರೋದಿಲ್ಲ, ಅವ್ರಿಗೆಲ್ಲ ಮಾವಿನ ಮರ ಅಂದ್ರೆ ಹೀಗಿರುತ್ತೆ ಅಂತ ಕೊಡ್ಬೋದು ನೀವು. ಓಕೆ, ಇದು ಗಿಫ್ಟ್ ರೂಪದಲ್ಲಿ ಕೂಡ ಕೊಡಬಹುದು. ನಾವು ಗಿಫ್ಟ್ ಮಾಡ್ಬೇಕಂದ್ರೆ ಇದು ಬ್ಯೂಟಿಫುಲ್. ನಾವು ನಮ್ಮ ಅರ್ಥನ ಸೇವ್ ಮಾಡ್ಬೇಕು ಅಂತ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯದ ಮೂಲಕ ಏನ್ ಹೇಳ್ತಾ ಇರ್ತೀವಿ. ಸೊ ಗೋ ಗ್ರೀನ್ ಪಾಲಿಸಿಗೆ ಸಾಕಷ್ಟು ಸಪೋರ್ಟ್ ಮಾಡುತ್ತೆ. ಅಂಡ್ ಕೊನೆಯದಾಗಿ ತುಂಬಾ ಜನ ಇದು ಎಕ್ಸ್ಪೆನ್ಸಿವ್ ಆಗಿರುವಂತಹ ಹಾಬಿ ಅಂತ ಹೇಳ್ತಾರೆ, ಬಹಳ ದುಬಾರಿ ಖರ್ಚು ವೆಚ್ಚ, ಈ ಸೆರಾಮಿಕ್ ಟ್ರೇಸ್ ಕೂಡ ಚೂರು ಎಕ್ಸ್ಪೆನ್ಸಿವ್ ಆಗತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತ ಇಷ್ಟೊತ್ತು ಹೇಳಿದ್ರಿ. ಹೌದು, ಅಂತದೇನಿಲ್ಲ ಅಂತ. ಬಟ್ ಹಂಗೆ ಅವ್ರೇನಾದ್ರೂ ಅನ್ಕೊಂಡಿದ್ದಲ್ಲಿ ಯಾರಾದ್ರೂ ಅವರಿಗೆ ಯಾವ ತರ ಟಿಪ್ ನೀಡ್ತೀರಾ ನೀವು? ಅದೇ ಎಕ್ಸ್ಪೆನ್ಸಿವ್ ಯಾಕಾಗತ್ತೆ ಅಂತೆ, ನೀವು ನಮ್ಮ ಎಕ್ಸಿಬಿಷನ್ ಅಲ್ಲೇ ನೋಡಿರ್ತೀರಾ ಅಥವಾ ಎಲ್ಲ ಬೊನ್ಸಾಯ್ ತಗೊಳಕ್ ಹೋಗ್ತೀರಾ, ತುಂಬಾ ದುಬಾರಿ ಅನ್ಸುತ್ತೆ. ನೀವೇ ಮಾಡ್ಕೊಂಡ್ರೆ ದುಬಾರಿ ಅಲ್ವೇ ಅಲ್ಲ. ಈಗ ನಿಮಗೆ 100 ರೂಪಾಯಿ ಒಂದು ಈ ತರ ಪಿಂಗಾಣಿದ್ ಬೇಕಾದ್ರೆ 100 ರೂಪಾಯಿ ಇರುತ್ತೆ. ನಿಮ್ಗೆ ಮಣ್ಣಿದ್ದಾದ್ರೆ 15 ರೂಪಾಯಿಗೆ ಸಿಗ್ತದೆ. ಅದರಲ್ಲಿ ಒಂದು 50 ರೂಪಾಯಿ ಗಿಡ ತಗೊಂಡು ಮಾಡ್ಕೊಂಡ್ರೆ 200 ರೂಪಾಯಿ ಒಳಗೆ ಒಂದು ಬೊನ್ಸಾಯ್ ಆಗುತ್ತೆ. ನಮ್ದೆಲ್ಲ ದುಬಾರಿ ಆಗಿರೋದು ಯಾಕಂದ್ರೆ ಅದಕ್ಕೆ ತುಂಬಾ ವರ್ಷ ನಾವು ಪೋಷಣೆ ಮಾಡಿ ನೀವೇ ಮಾಡ್ಕೊಂಡ್ರೆ ಅಂತ ದುಬಾರಿ ಇಲ್ಲ. ರೆಡಿಮೇಡ್ ನೀವು ತಗೊಳಕ್ ಹೋದ್ರೆ ದುಬಾರಿ, ಯಾಕಂದ್ರೆ ಅಷ್ಟು ವರ್ಷ ನೋಡ್ಕೊಂಡಿದ್ದಕ್ಕೆ ನಮ್ಮ ಕೆಲಸಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತಲ್ವಾ, ಹಾಗೆ. ಓಕೆ, ಈ ಬೋನ್ಸಾಯ್ ಅನ್ನುವಂತಹ ಮೆಥಡ್ ಏನು, ಈ ಕಲ್ಟಿವೇಶನ್ ಏನು ಅಂತ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಜೊತೆಗೆ ಎಸ್ಪೆಷಲಿ ಅರ್ಬನ್ ಜಾಗದಲ್ಲಿ ನಾವು ಮನೆಯಲ್ಲಿ ಕೂಡ 100, 200, 300 ಗಿಡಗಳನ್ನ ಇಟ್ಕೊಳ್ಬಹುದು. ಹೀಗಾಗಿ ಮನೆಯ ವಾತಾವರಣ ಯಾವಾಗ್ಲೂ ಆಕ್ಸಿಜನ್ ಸಿಗುತ್ತೆ, ಆ ಪರಿಸರ ನೀಟಾಗಿರುತ್ತೆ. ಸೊ ಬೋನ್ಸಾಯ್ ಪ್ಲಾಂಟೇಶನ್, ಬೋನ್ಸಾಯ್ ಕಲ್ಟಿವೇಶನ್ ಇಂದ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲತಾ ರಾವ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾವು ಸದಾ ಹಸಿರು ವಾತಾವರಣದಲ್ಲಿ ಇರಬೇಕು ಅಂತ ಬಯಸ್ತೀವಿ. ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಆಗ್ಬಿಟ್ಟಿದೆ. ಹೀಗಾಗಿ ಸಾಕಷ್ಟು ಗಿಡ ಮರಗಳನ್ನ ಬೆಳೆಸಿ ಅದನ್ನ ಪೋಷಿಸಿ ಅಂತ ಏನ್ ಹೇಳ್ತೀವಿ. ಜಾಗ ಇಲ್ವಾ ಅನ್ನುವಂತಹ ಕಂಪ್ಲೇಂಟು ಇದ್ದೇ ಇರುತ್ತೆ. ಆದ್ರೆ ಅದರ ನಡುವೆ ಕೂಡ ಈ ಬೋನ್ಸಾಯ್ ಕಲ್ಟಿವೇಶನ್ ಮಾಡ್ಕೊಂಡಲ್ಲಿ ಖಂಡಿತವಾಗ್ಲೂ ಆ ಮನೆಯಲ್ಲೇ ಹಸಿರು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ನೀವು ಪ್ಲಾನ್ ಮಾಡಿದ್ರೆ ಟ್ರೈ ಮಾಡಿ ಬೋನ್ಸಾಯ್ ಕಲ್ಟಿವೇಶನ್ ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.